ಬೆಳಗಾವಿ ಲೋಕಸಭಾ ಕಣಕ್ಕೆ ಶೆಟ್ಟರ್ ಹೆಸರು ಫೈನಲ್ ಆಗಿದೆ. ಶೆಟ್ಟರ್ ಸ್ಪರ್ಧೆಗೆ ಬೆಳಗಾವಿ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರ್ ಅವರ ಹೆಸರು ಫೈನಲ್ ಆಗಿದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಆದರೆ ಅವರ ಸ್ಪರ್ಧೆಗೆ ಈಗ ಬೆಳಗಾವಿ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಸ್ಥಳೀಯ ನಾಯಕರು ವಿರೋಧಿಸ್ತಾ ಇದ್ದಾರೆ. ಹೈಕಮಾಂಡ್ ಭೇಟಿಯಾಗಲು ಬಿಜೆಪಿ ನಾಯಕರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು ಅಂತ ನಾಯಕರ ಒತ್ತಾಯ. ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ಯತ್ನಿಸ್ತಾ ಇದ್ದಾರೆ. ದೆಹಲಿಗೆ ಹೋಗೋದಕ್ಕೆ ಪ್ಲಾನ್ ಆಗಿದೆ. ಹೈಕಮಾಂಡ್ ಭೇಟಿ ಮಾಡಿ ಮಾತುಕತೆ ನಡೆಸಬೇಕು ಅಂತ ಸಮಯ ಕೇಳಿದ್ದಾರೆ ಬಿಜೆಪಿಯ ನಾಯಕರು. ಬೆಳಗಾವಿ ಬಿಜೆಪಿ ನಾಯಕರ ಭೇಟಿಗೆ ಅವಕಾಶ ನೀಡದ ಹೈಕಮಾಂಡ್, ಭೇಟಿಗೆ ಸಮಯ ನೀಡದ ಅಮಿತ್ ಶಾ, ಜೆಪಿ ನಡ್ಡಾ, ಬಿಎಲ್ ಸಂತೋಷ್. ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಯಿಂದಾಗಿ ಬೆಳಗಾವಿ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಳ್ತಾ ಇದೆ. ಇಲ್ಲಿನ ಸ್ಥಳೀಯರಿಗೇನೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಅನಿಲ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಅನ್ನುವಂಥದ್ದು ಆಲ್ಮೋಸ್ಟ್ ಫೈನಲ್ ಆಗಿದೆ. ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ. ಆದರೆ ಅಲ್ಲಿನ ಸ್ಥಳೀಯ ನಾಯಕರಿಗೆ ಇದು ಒಪ್ಪಿತ ಇಲ್ಲ. ಸೊ ಯಾವ ರೀತಿಯ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ, ಅವರ ವಿರುದ್ಧವಾಗಿ ಏನು ಬೆಳವಣಿಗೆಗಳಾಗ್ತಾ ಇದೆ? ಕಳೆದ 2 ದಶಕಗಳಿಂದ ಬೆಳಗಾವಿ ಲೋಕಸಭಾ ಕ್ಷೇತ್ರ ಬಿಜೆಪಿ ಭದ್ರಕೋಟೆ ಆಗಿರುವಂಥದ್ದು. ಹೀಗಿದ್ದರೂ ಕೂಡ ಹಾಲಿ ಸಂಸದೆ ಇದ್ದಾಗಲೂ ಕೂಡ ಬೆಳಗಾವಿ ಬಿಜೆಪಿ ಅಭ್ಯರ್ಥಿ ಆಯ್ಕೆಗೆ ದೊಡ್ಡ ಮಟ್ಟದ ಕಗ್ಗಂಟಾಗಿರುವಂಥದ್ದು. ಹಾಲಿ ಸಂಸದರ ಬದಲಿಗೆ ಜಗದೀಶ್ ಶೆಟ್ಟರ್ ಅವರಿಗೆ ಇಲ್ಲಿ ಬೆಳಗಾವಿ ಟಿಕೆಟ್ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಹೈಕಮಾಂಡ್ ಹಾಕಿಕೊಂಡಿರುವಂಥದ್ದು. ಯಾವಾಗ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧಿಸ್ತಾರೆ ಅಂತೇಳಿ BS ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಡ್ತಾರೆ, ಅದಕ್ಕೆ ಈಗ ಅವರ ವಿರೋಧಿ ಬಣ ಅನ್ನೋಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ಆಕಾಂಕ್ಷಿಗಳು, ಇಲ್ಲಿರ್ತಕ್ಕಂತಹ ಕಾರ್ಯಕರ್ತರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯವಾಗಿ ಸಾಕಷ್ಟು ಜನ ನಾಯಕರಿದ್ದಾರೆ. ಹೀಗಿದ್ದರೂ ಕೂಡ ನೀವು ಹೊರಗಿನವ್ರನ್ನ ತಂದು ಬೆಳಗಾವಿಯಲ್ಲಿ ಕೊಡ್ತಿರೋದು ಏಕೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. 2 ದಿನಗಳ ಹಿಂದಷ್ಟೇ ಬೆಳಗಾವಿಯ ಹಿರಿಯ ಬಿಜೆಪಿ ನಾಯಕ ಪ್ರಭಾಕರ್ ಕೋರೆ ಅವರ ನಿವಾಸದಲ್ಲೂ ಕೂಡ ಒಂದು ಸಭೆಯನ್ನು ಮಾಡಿದರು. ಸಭೆಯಲ್ಲೂ ಕೂಡ ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಗೆ ಸಾಕಷ್ಟು ವಿರೋಧವನ್ನು ಮಾಡಿದರು. ಅದ್ರ ಜೊತೆಗೇನೆ ಈ ಸಂಗತಿಯನ್ನು ಹೈಕಮಾಂಡ್ ಗಮನಕ್ಕೆ ತರಬೇಕು ಅನ್ನುವಂತಹ ನಿರ್ಧಾರವನ್ನು ಕೂಡ ಸಭೆಯಲ್ಲಿ ಮಾಡಲಾಯಿತು. ಸಭೆಯಲ್ಲಿ ಏನು ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾದಂತಹ ಈರಣ್ಣ ಕಡಾಡಿ, ಮಹಂತೇಶ್ ಕವಟಗಿಮಠ್ ಸೇರಿದಂತೆ ಸುಮಾರು 15ಕ್ಕೂ ಅಧಿಕ ಏನು ಮುಖಂಡರು, ಜಿಲ್ಲಾ ಮುಖಂಡರು ಕೂಡ ಅಲ್ಲಿ ಉಪಸ್ಥಿತರು. ಈ ಸಭೆಯನ್ನು ಜಾರಕಿಹೊಳಿ ಬ್ರದರ್ಸ್ ಹಾಗೂ ಅಂಗಡಿ ಕುಟುಂಬವನ್ನು ಹೊರಗಿಟ್ಟು ಈ ಸಭೆಯನ್ನು ಮಾಡಲಾಗಿತ್ತು. ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಕೇಂದ್ರ ನಾಯಕರ ಗಮನಕ್ಕೆ ತರುವ ಜವಾಬ್ದಾರಿಯನ್ನು ಈರಣ್ಣ ಕಡಾಡಿ ಅವರಿಗೆ ಕೊಡಲಾಗಿತ್ತು. ರಾಜ್ಯ ನಾಯಕರ ಗಮನಕ್ಕೆ ತರುವ ಜವಾಬ್ದಾರಿಯನ್ನು ಅನಿಲ್ ಬೆನಕೆ ಅವರಿಗೆ ಕೊಡಲಾಗಿತ್ತು. ಇದಾದ ಬಳಿಕ ಈಗ ಕೇಂದ್ರ ನಾಯಕರನ್ನು ಭೇಟಿ ಮಾಡೋಕ್ಕೂ ಕೂಡ ಸ್ಥಳೀಯ ನಾಯಕರು ಏನು ಹಾತೊರೆಯುತ್ತಿರುವಂಥದ್ದು. ಇಲ್ಲಿನ ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಲಿಕ್ಕೆ ಅವರು ಕೂಡ ಸಿದ್ಧತೆಯನ್ನು ಮಾಡ್ಕೊತಿರುವಂಥದ್ದು. ಆದರೆ ಈಗಾಗಲೇ ಸುಮಾರು ಬಾರಿ ಅಮಿತ್ ಶಾ ಅವರಾಗಿರ್ಬೋದು, ಜೆಪಿ ನಡ್ಡಾ ಅವರಾಗಿರ್ಬೋದು ಹಾಗೂ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್ ಅವ್ರ ಭೇಟಿಗೂ ಕೂಡ ಸಮಯನ ಕೇಳಿದ್ದಾರೆ. ಆದರೆ ಇತ್ತ ಎಲ್ಲ ನಾಯಕರು ಕೂಡ ಬೇರೆ ಬೇರೆ ಕಾರ್ಯದಲ್ಲಿ ಬಿಜಿ ಆಗಿರೋ ಕಾರಣಕ್ಕೆ ಸ್ಥಳೀಯ ನಾಯಕರಿಗೆ ಅದು ಅವಕಾಶ ಸಿಗ್ತಾ ಇಲ್ಲ. ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಈ ಕಾರಣಕ್ಕೆ ಅವರು ಇಲ್ಲಿ ಯಡಿಯೂರಪ್ಪನವರ ಮೂಲಕ ಅದನ್ನು ಒತ್ತಾಯ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಸ್ಥಳೀಯ ನಾಯಕರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಆಗ್ರಹವನ್ನು ಮಾಡ್ತಿದ್ದಾರೆ. ಆದರೆ ಜಗದೀಶ್ ಶೆಟ್ಟರ್ ಅವರಿಗೆ ಬೆಳಗಾವಿ, ಯಾಕಂದರೆ ಅವರು ಬಿಜೆಪಿ ಸೇರ್ಪಡೆ ಆದ ಬಳಿಕ ಅವರಿಗೆ ಧಾರವಾಡ, ಹಾವೇರಿ ಇಲ್ಲ ಬೆಳಗಾವಿ 3ರಲ್ಲಿ ಒಂದು ಕಡೆ ನಿಮಗೆ ಅಕಾಮಿಡೇಟ್ ಮಾಡ್ತೀವಿ ಅಂತೇಳಿ ಸ್ವತಃ BS ಯಡಿಯೂರಪ್ಪನವರು ಹಾಗೂ ಜೆಪಿ ನಡ್ಡಾ ಅವರು ಭರವಸೆ ನೀಡಿದ್ದಾರೆ ಅಂತೇಳಿ ಚರ್ಚೆಗಳು ನಡೀತಾ ಇದ್ದಾವೆ. ಈ ಕಾರಣಕ್ಕೆ ಈಗಾಗಲೇ ಹಾವೇರಿ ಹಾಗೂ ಧಾರವಾಡ ಕ್ಷೇತ್ರಕ್ಕೆ ಈಗಾಗಲೇ ಅಭ್ಯರ್ಥಿಗಳು ಘೋಷಣೆ ಆಗಿದೆ. ಈ ಬೆಳಗಾವಿ ಮಾತ್ರ ಘೋಷಣೆ ಆಗಿಲ್ಲ. ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ನಿಂತರೆ ಅವ್ರ ಬೀಗ್ರೆ ಈಗಾಗಲೇ ಮಂಗಳಾಂಗಡಿ, ಹಾಲಿ ಸಂಸದೆ ಮಂಗಳಾಂಗಡಿ ಕೂಡ ಜಗದೀಶ್ ಶೆಟ್ಟರ್ ಅವರು ಬೀಗರಾಗಿರೋ ಕಾರಣಕ್ಕೆ ಯಾವುದೇ ಅಪಸ್ವರ ಹೇಳಲ್ಲ, ಅಸಮಾಧಾನ ಹೇಳಲ್ಲ ಅನ್ನುವಂಥದ್ದು ಹೈಕಮಾಂಡ್ ಲೆಕ್ಕಾಚಾರ ಆಗಿತ್ತು. ಆದರೆ ಈಗ ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆಗೆ ಸ್ಥಳೀಯರೇ ಏನು ವಿರೋಧ ಮಾಡ್ತಿರುವಂಥದ್ದು ಹೈಕಮಾಂಡ್ಗೆ ಕೂಡ ದೊಡ್ಡ ತಲೆನೋವಾಗಿರುವಂಥದ್ದು. ಹೈಕಮಾಂಡ್ ನಾಯಕರ ಭೇಟಿಗೆ ಏನು ಸ್ಥಳೀಯರ ಭೇಟಿಗೆ ಕೂಡ ಹೈಕಮಾಂಡ್ ನಾಯಕರು ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಅದ್ರ ಜೊತೆಗೇ ಇವರ ಮನವಿಗೂ ಕೂಡ ಅವರು ಯಾವುದೇ ರೀತಿಯ ಸ್ಪಂದನೆ ನೀಡ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ಸ್ಥಳೀಯರು ಕೂಡ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಎಸ್ ಅನಿಲ್, ಒಂದು ಕಡೆ ಶೆಟ್ಟರ್ ಅವ್ರಿಗೆ ಟಿಕೆಟ್ ಆಲ್ಮೋಸ್ಟ್ ಫೈನಲ್ ಆಗಿದೆ. ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ರಾಜ್ಯ ನಾಯಕರಿಗೆ ಸಮಯ ಸಿಗ್ತಾ ಇಲ್ಲ, ಅವರಿಗೆ ಸಮಯ ನಿಗದಿ ಆಗ್ತಾ ಇಲ್ಲ. ಇದರ ನಡುವೆ ಇನ್ನೇನು ಯಾವುದೇ ಕ್ಷಣದಲ್ಲಿ ಬೇಕಾದರೂ ಕೂಡ ಬಿಜೆಪಿಯ 2ನೆಯ ಲಿಸ್ಟ್ ಅನೌನ್ಸ್ ಆಗಬಹುದು ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ. ಸೊ ಹೀಗಿರುವಾಗ ಶೆಟ್ಟರ್ ಅವರ ಹೆಸರೇ ಫೈನಲ್ ಆಗಿಬಿಟ್ರೆ ಏನು ಮಾಡ್ತಾರಂತೆ, ಅವರ ಮುಂದಿನ ನಡೆ ಏನು ಅನ್ನೋದು ಕೂಡ ಪ್ರಶ್ನೆ ಆಗುತ್ತಾ?
ಈಗಾಗಲೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಶೆಟ್ಟರ್ ಆಪ್ತ ಮೂಲಗಳ ಪ್ರಕಾರ ಈಗಾಗಲೇ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಕಾರ್ಯಕರ್ತರ ಜೊತೆಗೆ ಶೆಟ್ಟರ್ ಅವರು ಕಳೆದ 2-3 ದಿನಗಳಿಂದ ಮಾತುಕತೆಯನ್ನು ನಡೆಸಿದ್ದಾರೆ. ಯಾವಾಗ BS ಯಡಿಯೂರಪ್ಪನವರ ಜೊತೆಗೆ ಶೆಟ್ಟರ್ ಅವರು ಸಭೆಯನ್ನು ಮಾಡ್ತಾರೆ, ಆವಾಗ BS ಯಡಿಯೂರಪ್ಪನವರು ಸ್ವತಃ ನೀವು ಬೆಳಗಾವಿಗೆ ಹೋಗು, ಬೆಳಗಾವಿ BJP ಭದ್ರಕೋಟೆ ಇದೆ, ಅಲ್ಲಿ ನಿಮ್ಮ ಗೆಲುವಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಈ ಕಾರಣಕ್ಕೆ ಬೆಳಗಾವಿ ಹೋಗಿ ಅಂತ ಹೇಳಿ ಕನ್ವಿನ್ಸ್ ಮಾಡ್ತಾರೆ. ಅವಾಗ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ ಮಾಡೋಕ್ಕೆ ಒಲವನ್ನು ತೋರ್ತಾರೆ. ಹೀಗಾಗಿ ಯಾವಾಗ BS ಯಡಿಯೂರಪ್ಪನವರು ಈ ಒಂದು ಹೇಳಿಕೆಯನ್ನು ನೀಡ್ತಾರೆ, ಅದ್ರ ಜೊತೆಗೇ ಈಗಾಗಲೇ ಶೆಟ್ಟರ್ ಹೆಸರನ್ನು ಕೂಡ ಚುನಾವಣಾ ಸಮಿತಿಗೂ ಕೂಡ ಈಗಾಗಲೇ BSY ಅವರು ಕಳಿಸಿಕೊಟ್ಟಿದ್ದಾರೆ. ಜಗದೀಶ್ ಶೆಟ್ಟರ್ ಹೆಸರು ಬಿಟ್ಟರು ಮತ್ತೆ ಯಾರ ಹೆಸರನ್ನು ಕಳಿಸಿಲ್ಲ. ಈ ಕಾರಣಕ್ಕೆ ಜಗದೀಶ್ ಶೆಟ್ಟರ್ ಕಳೆದ 3 ದಿನಗಳಿಂದ ಹುಬ್ಬಳ್ಳಿಯಲ್ಲಿ ಇದ್ದುಕೊಂಡು ಬೆಳಗಾವಿ ಎಲ್ಲ ಕಾರ್ಯಕರ್ತರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಂಡಿದೆ, ನಾನು ಬೆಳಗಾವಿಗೆ ಬರ್ತಿದ್ದೀನಿ, ನಿಮ್ಮ ಅಭಿಪ್ರಾಯ ಏನು ಅಂತೇಳಿ ಅಭಿಪ್ರಾಯವನ್ನು ಕೇಳುವ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಸ್ಥಳೀಯವಾಗಿ ಏನು ಆಕಾಂಕ್ಷಿಗಳಿದ್ರು ಅವರು ಮಾತ್ರ ವಿರೋಧ ಮಾಡ್ತಿರುವಂಥದ್ದು. ಇದು ಎಲ್ಲೊಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಇರುಸುಮುರುಸಾಗಿರುವಂಥದ್ದು, ಜಿಲ್ಲಾ BJPಯಲ್ಲೂ ಕೂಡ ಗೊಂದಲಕ್ಕೆ ಕಾರಣವಾಗಿರುವಂಥದ್ದು. ಅಭ್ಯರ್ಥಿ ಘೋಷಣೆಗೆ ಹೈಕಮಾಂಡ್ ಕೂಡ ವಿಳಂಬ ಮಾಡ್ತಿರೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡುತ್ತಾ ಅಥವಾ ಸ್ಥಳೀಯ ನಾಯಕರಿಗೆ ಮನೆ ಹಾಕುತ್ತಾ ಎಂಬುದು ಕೂಡ ಈಗ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.